ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಶೋ ಆಫ್ ಸಿಂಪಲ್ ಸಿದ್ದು. ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಹುಚ್ಚರ ಸಂತೆಯಾಗಿ ಹೋಗಿದೆಲ್ರಿ ಕರ್ನಾಟಕ. ತಂದೆ, ನಮ್ಮ ಕರ್ನಾಟಕದ ಮೇಲೆ ಅದ್ಯಾವ ಗುಳ್ಳೆನರಿ ಕಣ್ಬಿತ್ತು ಏನು, ಏನೇನಾಗಬಾರ್ದು ಅವೆಲ್ಲ ಆಗ್ತಾ ಇದೆ ಈ ನಡುವೆ. ಡಿವೋರ್ಸ್ಗಳು, ಪೆನ್ ಡ್ರೈವ್, ಅತ್ಯಾಚಾರ, ದರ್ಶನ್, ರೇಣುಕಾಸ್ವಾಮಿ ಇವೆಲ್ಲದರ ಮಧ್ಯೆ ಬೇಳೆ ಬೇಯಿಸ್ಕೊಳ್ತಿರೋ ಮೀಡಿಯಾಗಳು. TRP ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಮೀಡಿಯಾದವರು ತಮ್ಮ ಪತ್ರಿಕಾ ಧರ್ಮವನ್ನೇ ಮರೆತ್ರ ಹೀಗೆ. ಹಳೆಯ ದ್ವೇಷನೋ ಅಥವಾ ಇನ್ನೇನೋ ಗೊತ್ತಿಲ್ಲ, ದರ್ಶನ್ ಅವ್ರ ಬಗ್ಗೆ ಬೇಕಾಬಿಟ್ಟಿ ನ್ಯೂಸ್ ತೋರಿಸ್ತಾರೆ. ನೋಡಿ, ಮೊದಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ದರ್ಶನ್ ಅವರ ಪರವಾಗಲಿ ಅಥವಾ ರೇಣುಕಾಸ್ವಾಮಿ ಮತ್ತೆ ಮೀಡಿಯಾದವರ ವಿರುದ್ಧ ಅಲ್ಲ, ಕೇವಲ ವಾಸ್ತವವನ್ನ ಮಾತನಾಡುವ ಪ್ರಯತ್ನ ಅಷ್ಟೇ. ನೋಡಿ, ರೇಣುಕಾಸ್ವಾಮಿ ಅವರ ಕೊಲೆ ನಡೆದ ಸಂದರ್ಭದಲ್ಲಿ ದರ್ಶನ್ ಅವರು ಇದ್ರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ, ಅದನ್ನ ಕೋರ್ಟ್ ತೀರ್ಮಾನ ಕೊಡುತ್ತೆ. ಇಫ್ ಇನ್ ಕೇಸ್ ಅವ್ರೇನಾದ್ರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದನ್ನ ಪ್ರತಿಯೊಬ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ದರ್ಶನ್ ಅವರ ಅಭಿಮಾನಿ ಆಗಿರ್ಲಿ, ಯಾರೇ ಆಗಿರ್ಲಿ, ಕಾನೂನಿಗೆ ನಾವು ತಲೆ ಬಾಗ್ಲೇಬೇಕು. ತಪ್ಪು ತಪ್ಪೆ. ಅದನ್ನ ಚಿತ್ರ ನಟ ಮಾಡಿರ್ಲಿ ಇಲ್ಲ ಮುಖ್ಯಮಂತ್ರಿನೇ ಮಾಡಿರ್ಲಿ, ತಪ್ಪು ತಪ್ಪು. ನೋಡಿ, ಚಿತ್ರ ನಟ ಅಂದ್ರೆ ಅವ್ರಿಗೆ ಅವರದೇ ಆದ ಅಭಿಮಾನಿ ವರ್ಗ ಅಂತ ಇರುತ್ತೆ. ಅವರನ್ನೇ ಆದರ್ಶವಾಗಿಟ್ಟುಕೊಂಡು ಅದೆಷ್ಟೋ ಜನ ಬದುಕ್ತಿರ್ತಾರೆ. ಇಂಥ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿ ಹೀನ ಕೃತ್ಯಗಳನ್ನ ಎಸಗೋದು ತಪ್ಪಾಗುತ್ತೆ. ಹಾಗಂತ ರೇಣುಕಾಸ್ವಾಮಿನೂ ಸಾಚ ಅಲ್ಲ, ಅವನು ಮಾಡಿದ್ದು ದೊಡ್ಡ ತಪ್ಪೆ. ಪರರ ಮನೆ ಹೆಣ್ಮಕ್ಳ ಸುದ್ದಿ ನಮ್ಗೆ ಯಾಕ್ರಿ? ಅವ್ರು ಹೇಗಾದ್ರೂ ಇರ್ಲಿ, ಯಾರ ಜೊತೆಲಾದ್ರೂ ಇರ್ಲಿ, ಹೇಗಾದ್ರೂ ಬಟ್ಟೆ ಹಾಕೋ, ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ? ಒಬ್ಬ ಹೆಣ್ಮಗಳಿಗೆ ತನ್ನ ಪ್ರೈವೇಟ್ ಪಾರ್ಟ್ನ ಫೋಟೋ ಕಳಿಸ್ತಾನಂದ್ರೆ ಅವನೆಂತ ವಿಕೃತ ಕಾಮಿಯಾಗಿರ್ಬೇಕು ಯೋಚನೆ. ಇದೇ ರೀತಿ ಸುಮಾರು ಹುಡುಗಿಯರಿಗೆ ಅವ್ನು ಮೆಸೇಜ್ ಮಾಡಿರೋ ಸುದ್ದಿ ಬರ್ತಾ ಇದೆ. ಕೆಲವೊಬ್ರು ಹೇಳ್ಕೊಂಡಿದ್ದಾರೆ, ಇನ್ ಕೆಲವೊಬ್ರು ಸಮಾಜಕ್ಕೆ ಹೆದರಿ ಹೇಳ್ಕೊಳ್ಳೋದೇನೋ ಇರ್ಬೋದು. ನೋಡಿ, ನನ್ನ ಬ್ಲಾಕ್ ಲಿಸ್ಟಲ್ಲೂ ಆ ಒಂದು ಅಕೌಂಟ್ ಇದೆ. ಇಲ್ಲಿ ನಾನು ಏನೂ ಹೇಳಕ್ಕೆ ಅಥವಾ ಸಪೋರ್ಟ್ ಮಾಡಕ್ಕೆ ಬಂದಿಲ್ಲ, ಬಟ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಅಕೌಂಟ್ ಇದೆ ಅಂತಂದ್ರೆ ಅರ್ಥ ಅದು ನ್ಯೂಡಿಟಿ ಕಳಿಸಿರೋದಕ್ಕೆ ನಾನು ಬ್ಲಾಕ್ ಮಾಡಿರ್ತೀನಿ ಅಂತ ಅರ್ಥ. ಇವಾಗ ನೋಡ್ತಿರ್ಬೋದು ನೀವು ಮೇಲೆ, ಅವನ ಐಡಿನ ನಾನು ಸಹ ಬ್ಲಾಕ್ ಮಾಡಿದೀನಿ. ಇವನ ಐಡಿ ಇದು 3ನೇ ಐಡಿನೂ ಇಲ್ಲ 4ನೇ ಐಡಿ ಇರಬೇಕು ಅನ್ಸತ್ತೆ. ನಾನು ಬ್ಲಾಕ್ ಮಾಡಿ ಅವನು ಪ್ರತಿ ಸರ್ತಿ ನನ್ನ ಅಕೌಂಟ್ ಬಂದವಾಗ್ಲೂ ಸಹ ಅವನು ತುಂಬಾ ಕೆಟ್ಟದಾಗಿರೋಂಥ ಮೆಸೇಜ್ ಹಾಕ್ತಿದ್ದ, ಮತ್ತೆ ಕೆಟ್ಟದಾಗಿರೋಂಥ ಕಾಮೆಂಟ್ ಹಾಕ್ತಿದ್ದ ಅಂತ ಹೇಳ್ಬಿಟ್ಟು ನಾನು ಅವನ ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ. ಈ ರೇಣುಕಾಸ್ವಾಮಿ ಒಬ್ಬ ಮಂಗಳ ಮುಖಿಯೂ ಸಹ ಅಶ್ಲೀಲವಾಗಿ ಕಾಲ್ ಹಾಗೆ ಮೆಸೇಜ್ ಮಾಡಿರೋ ಸುದ್ದಿ ಕೇಳಿ ಬರ್ತಾ ಇದೆ. ಅವನು ಮಾಡಿರೋ ಈ ಘನಂದಾರಿ ಕೆಲಸಕ್ಕೆ ಏನೂ ತಪ್ಪೇ ಮಾಡ್ದಿರೋ ಮುಗ್ಧ ಹೆಂಡತಿ ಹಾಗೆ ತಂದೆ ತಾಯಿ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸುವಂತಾಯ್ತು. ಈಗ ಮೀಡಿಯಾದವರು ಶಿಕ್ ಬರೋಣ, ಅದೇನೋ ಅಂತಾರಲ್ಲ, ಇನ್ನೊಬ್ಬರ ಹೆಣದ ಮೇಲೆ ಅಣ್ಣ ಬೇಯಿಸ್ಕೊಂಡು ತಿನ್ನೋದು. ಈ ಕೆಲಸವನ್ನ ಈಗಿನ ಮೀಡಿಯಾಗಳು ಮಾಡ್ತಿದ್ದಾವೆ. ಎಲ್ಲ ಟಿವಿ ಚಾನೆಲ್ಗಳು ಅಂತ ಹೇಳ್ತಿಲ್ಲ, ಕೆಲವೊಂದಿಷ್ಟು ಇವೆ, ಅವುಗಳು ಈ ಕೆಲಸವನ್ನ ಮಾಡ್ತಿದ್ದಾವೆ. ಯಾವುದೋ ಒಂದು ಹಳೆಯ ತಪ್ಪನ್ನ ಹಿಡ್ಕೊಂಡು ಸಮಾಜದಲ್ಲಿ ದ್ವೇಷವನ್ನ ಬಿತ್ತರಿಸುವ ಕೆಲಸ ಮಾಡ್ತಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು. ಕಚ್ಚಡ ದರ್ಶನ್, ಡ್ಯಾಶ್ ಡ್ಯಾಶ್ ದರ್ಶನ್, ರೇಣುಕಾಸ್ವಾಮಿಯ ಹೆಣವನ್ನ ಎಳುತ್ತಿದ್ದ ನಾಯಿ ಇದೆ ನೋಡಿ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮತ್ತೊಂದು ಅವರು ಹೇಳಿರೋ ಸುಳ್ಳು ಸುದ್ದಿ ಏನು ಅಂದ್ರೆ ಅಭಿಮಾನಿಯನ್ನ ಕೊಂದ ದರ್ಶನ್ ಅಂತ. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗಿದೆ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ಲ್ಯಾಂಗ್ವೇಜ್ ತೆಗೆದು ನೋಡಿ, ಟಿವಿ ಚಾನೆಲ್ನವರಿಂದ ಹಿಡ್ಕೊಂಡು ಯೂಟ್ಯೂಬರ್ಸ್ಗಳವರೆಗೂ ಇದೇ ಹೆಡ್ಲೈನ್, साउथ सुपरस्टार किल्ड हिज फैन। कन्नड़ फिल्मों के उस सुपरस्टार की कहानी के बारे में बताएंगे जिसने अपने ही एक फैन की बेरहमी से हत्या करवा दी। स्वामी की नजर जब अपने हीरो पर पड़ती है तो उसे उम्मीद जगती है कि जैसे दर्शन अपनी मूवीज में आम आदमी के लिए दुश्मनों से लड़ जाता है, यहाँ पर भी उसका हीरो उसे बचाने आया है। ಅವ್ರು ಹೇಳಿರೋ ಮತ್ತೊಂದು ಸುಳ್ಳೇನು ಅಂದ್ರೆ ರೇಣುಕಾಸ್ವಾಮಿ ಅವರ ಕೈ ಮೇಲೆ ದರ್ಶನ್ ಅವರ ಹಚ್ಚೆ ಇತ್ತು, ಅದನ್ನ ಡಿ ಗ್ಯಾಂಗ್ ವತಿಯಿಂದ ಸುಟ್ಟು ತೆಗೆಯಲಾಗಿದೆ ಅಂತ. ಅವನು ದರ್ಶನ್ ಅವರ ದೊಡ್ಡ ಅಭಿಮಾನಿ ಆಗಿದ್ದಿದ್ರೆ, ಮೈ ಮೇಲೆ ಹಚ್ಚೆಯನ್ನ ಹಾಕಿಸ್ಕೊಂಡಿದ್ದಿದ್ರೆ ಅವ್ರ ಮನೆಯವರಿಗೆ ಈ ವಿಷಯ ಗೊತ್ತಿರ್ತಿರ್ಲಿಲ್ವಾ? ಆದರೆ ಅವನೇನು ಎಂಥ ಫಿಲ್ಮ್ ಹುಚ್ಚು ಅದು ಯಾವುದೂ ಇರಲಿಲ್ಲ ನಮ್ಮನ್ನು ನೋಡ್ದಂಗೆ. ನಮ್ಮ ಮನೆಯಲ್ಲೇ ನಾವು ಯಾರು ಸಿನಿಮಾ ನೋಡೋದೇ ಇಲ್ಲ. ನಮ್ಮ ಮನೆಯಲ್ಲಿ 10-15 ದಿನ ಆಯ್ತು, ಯಾವ ನ್ಯೂಸ್ ಚಾನೆಲ್ ತೆಗೆದು ನೋಡಿದ್ರು ದರ್ಶನ್ ಅವರದೇ ನ್ಯೂಸ್. ಇದೇ ತರ ಮೀಡಿಯಾದವರು ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸಿದಿದ್ರೆ ನಮ್ಮ ದೇಶ ಎಲ್ಲೋ ಇರ್ತಿತ್ತು. ಇನ್ನೊಂದು ವಿಷಯ ಏನು ಅಂದ್ರೆ ರೇಣುಕಾಸ್ವಾಮಿ ಅವರ ಕುಟುಂಬದವರು ಅವನ ಹೆಂಡತಿಗೆ ಸರ್ಕಾರಿ ನೌಕರಿ ಕೊಡಿಸಿ ಅಂತ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಅದು ಅಸಾಧ್ಯದ ಮಾತು. ದರ್ಶನ್ ಅವರ ಕಡೆಯಿಂದ ಏನಾದರೂ ಕಂಪೆನ್ಸೇಷನ್ ಕೊಡಿಸಬಹುದೇ ಹೊರತು ಸರ್ಕಾರಿ ನೌಕರಿ ಕೊಡ್ಸೋಕ್ಕಾಗ. ಯಾಕಂದ್ರೆ ಇವನ್ ತರಾನೇ ಸಾವಿರಾರು ಜನ ಸಾವನ್ನಪ್ತಾರೆ, ಮತ್ತೆ ಅವ್ರು ಎಲ್ರ ಮನೆಯವ್ರಿಗೂ ಸರ್ಕಾರಿ ನೌಕರಿ ಕೊಡಿಸ್ಬೇಕಾಗ. ಇದನ್ನ ಬಿಡಿ, ಇವತ್ತಿನ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ. ಸೆಲೆಬ್ರಿಟಿ ವರ್ಶಿಪ್ ಕಲ್ಚರ್. ಇದು ಕೇವಲ ದರ್ಶನ್ ಅವರ ಅಭಿಮಾನಿಗಳಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಯಿಂದ ಹಿಡ್ಕೊಂಡು ಸೆಲೆಬ್ರಿಟಿಗಳ ಅಭಿಮಾನಿಗಳ ವರ್ಗಕ್ಕೂ ಇದು ಅನ್ವಯ ಆಗುತ್ತೆ. ಈ ಸೆಲೆಬ್ರಿಟಿ ವರ್ಶಿಪ್ ಕಲ್ಚರ್ ನಮ್ಮ ದೇಶದಲ್ಲಿ ನೆಕ್ಸ್ಟ್ ಲೆವೆಲ್ ಬೆಳ್ಕೊಂಡ್ಬಿಟ್ಟಿದೆ. ಈ ಸೆಲೆಬ್ರಿಟಿ ವರ್ಶಿಪ್ ಕಲ್ಚರ್ ಅನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಮಾಡೆಲ್ ಇದೆ. ಅದನ್ನ ಅಬ್ಸಾರ್ಪ್ಷನ್ ಅಡಿಕ್ಷನ್ ಮಾಡೆಲ್ ಅಂತ ಕರೀತಾರೆ. ಈ ಮಾಡೆಲ್ ನ ಪ್ರಕಾರ
ಫ್ಯಾನ್ ಹಾಗೆ ಸೆಲೆಬ್ರಿಟಿಯ ಮಧ್ಯೆ 3 ಹಂತದ ರಿಲೇಶನ್ಶಿಪ್ ಇರ್ತಾವ. ಮೊದಲನೆಯದು ಎಂಟರ್ಟೈನ್ಮೆಂಟ್ ಸೋಷಿಯಲ್. ಈ ಸ್ಟೇಜ್ ನಲ್ಲಿ ಫ್ಯಾನ್ ಒಬ್ಬ ಸೆಲೆಬ್ರಿಟಿ ಅಂತ ಅಟ್ರಾಕ್ಟ್ ಆಗಿರ್ತಾನೆ. ಯಾಕಂದ್ರೆ ಅವನು ಇಷ್ಟಪಡೋ ಸೆಲೆಬ್ರಿಟಿ ಅವನನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಅವನ ಸ್ನೇಹಿತರಲ್ಲಿ ತಾನು ಇಷ್ಟಪಡೋ ಸೆಲೆಬ್ರಿಟಿ ಬಗ್ಗೆ ಚರ್ಚೆ ಮಾಡುವುದಾಗಲಿ ಅಥವಾ ಆ ಸೆಲೆಬ್ರಿಟಿಯ ನಿಜ ಜೀವನವನ್ನು ತಿಳಿದುಕೊಳ್ಳೋದ್ರಲ್ಲಿ ತುಂಬಾ ಆಸಕ್ತನಾಗಿರ್ತಾನೆ. ಎರಡನೇದು ಇಂಟೆನ್ಸ್ ಪರ್ಸನಲ್. ಈ ಹಂತದಲ್ಲಿ ಫ್ಯಾನ್ ಹಾಗೆ ಸೆಲೆಬ್ರಿಟಿಯ ಮಧ್ಯದ ಎಮೋಷನಲ್ ಕನೆಕ್ಷನ್ ಗಟ್ಟಿ ಆಗ್ತಾ ಹೋಗುತ್ತೆ. ಇಲ್ಲಿ ಫ್ಯಾನ್ಗೆ ಸೆಲೆಬ್ರಿಟಿಯು ಒಂದು ರೀತಿಯ ಸೋಲ್ಮೇಟ್ ಆಗಿ ಹೋಗಿರ್ತಾರೆ. ಸೆಲೆಬ್ರಿಟಿಯ ಜೀವನದಲ್ಲಿ ಏನಾದರೂ ಒಳ್ಳೇದಾದ್ರೆ ಇವನ್ ಜೀವನದಲ್ಲೂ ಪಾಸಿಟಿವ್ ಬದಲಾವಣೆಗಳು ಆಗ್ತಿರ್ತವೆ. ಇನ್ ಕೇಸ್ ಏನಾದರೂ ಕೆಟ್ಟದಾದ್ರೆ ಇವನಿಗೂ ನೆಗೆಟಿವ್ ಆಗಿ ಫೀಲ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ದರ್ಶನ್ ಅವರು ಜೈಲ್ನಲ್ಲಿದ್ದಾರೆ. ಹಾಗಾಗಿ ಅವರ ಸುಮಾರು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಪಟ ಅಭಿಮಾನಿ ಬಾಸ್, ನಿಮ್ಗೆ ಹೆಂಗೆ ಆಗ್ಬಾರ್ದಾಗಿತ್ತು ಏನೋ ಟೈಮು ಕೆಟ್ಟ ಕಡೆಗೆ ಸರ್ ಬಾಸ್. ಅವೆಲ್ಲ ತುಂಬಾ ಬೇಜಾರು ಬಾಸ್. ನೀವು ಹಂಗಿದ್ರೆ ಇದಾಯ್ತು ಸೆಲೆಬ್ರಿಟಿ ವರ್ಶಿಪ್ ಕಲ್ಚರ್ನ ಎರಡನೇ ಹಂತ. ಇಲ್ಲಿಯವರೆಗೂ ಎಲ್ಲವೂ ಓಕೆ, ಯಾವ ಪ್ರಾಬ್ಲಮೂ ಇಲ್ಲ. ಆದ್ರೆ ನಿಜವಾದ ಸಮಸ್ಯೆ ಶುರುವಾಗೋದು 3ನೇ ಹಂತದಿಂದ. ಅದನ್ನ ಬಾರ್ಡರ್ ಲೈನ್ ಪ್ಯಾಥೋಲಾಜಿಕಲ್ ಲೆವೆಲ್ ಅಂತ ಕರೀತಾರೆ. ಈ ಸ್ಟೇಜ್ ನಲ್ಲಿ ಅಭಿಮಾನಿ ಒಬ್ಬ ತನ್ನಿಷ್ಟದ ಸೆಲೆಬ್ರಿಟಿಗೋಸ್ಕರ ಜೀವ ಕೊಡೋಕ್ಕೂ ರೆಡಿ ಇರ್ತಾನೆ ಅಥವಾ ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ಮಾಡೋಕ್ಕೂ ರೆಡಿ ಇರ್ತಾನೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಯಶ್ ಹಾಗೆ ಸಿದ್ದರಾಮಯ್ಯನವರ ಅಭಿಮಾನಿ ಒಬ್ಬ ಅವರನ್ನ ಭೇಟಿಯಾಗೋಕ್ಕಾಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ತಾರೆ. ಓವರ್ ಆಲ್ ಈ ಮಾಡೆಲ್ ನ ಪ್ರಕಾರ ವ್ಯಕ್ತಿಯೊಬ್ಬ ತನ್ನಿಷ್ಟದ ಸೆಲೆಬ್ರಿಟಿಯತ್ತ ಅತಿಯಾದ ಭಕ್ತಿಯನ್ನ ತೋರಿಸ್ತಿದ್ದಾನಂದ್ರೆ ಅವನ ಸೈಕಾಲಜಿಕಲ್ ಲೆವೆಲ್ ತುಂಬಾ ಲೋ ಇದೆ ಅಂತ ಅರ್ಥ. ಶ್ರೇಯಾನಾ ಭಟ್ಟಾಚಾರ್ಯ ಅನ್ನೋರು ಈ ಪ್ರಾಬ್ಲಮ್ ಬಗ್ಗೆ ಡೆಸ್ಪರೇಟ್ಲಿ ಸ್ಪೀಕಿಂಗ್ ಶಾರುಖ್ ಖಾನ್ ಅನ್ನೋ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅದಕ್ಕೆ ಅವರು ಸುಮಾರು ವರ್ಷಗಳಿಂದ ಶಾರುಖ್ ಖಾನ್ ಅವರ ಬಹುದೊಡ್ಡ ಮಹಿಳಾ ಅಭಿಮಾನಿಗಳನ್ನ ಇಂಟರ್ವ್ಯೂ ಮಾಡ್ತಾರೆ. ಅದಕ್ಕೆ ಆ ಅಭಿಮಾನಿಗಳು ಹೇಳಿದ್ದೇನು ಅಂದ್ರೆ ತಮ್ಮ ತಮ್ಮ ಬೋರಿಂಗ್ ಹಾಗೆ ದುಃಖದ ಲೈಫ್ ನಿಂದ ಎಸ್ಕೇಪ್ ಆಗೋದಕ್ಕೆ ಅವರು ಶಾರುಖ್ ಖಾನ್ ಅವರ ಮೂವೀಸ್ ನೋಡ್ತಾರ. ರಿಸರ್ಚ್ ನ ಪ್ರಕಾರ ಗೊತ್ತಾಗಿದ್ದೇನು ಅಂದ್ರೆ ಯಾರ ಜೀವನದಲ್ಲಿ ಅತಿ ಹೆಚ್ಚು ಪ್ರಾಬ್ಲಮ್ಸ್ಗಳಿಯೋ ದುಃಖ ಇದೆಯೋ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಅವರು ಒಬ್ಬ ಸೆಲೆಬ್ರಿಟಿಯನ್ನ ವರ್ಷಿಪ್ ಮಾಡೋಕೆ ಶುರು ಮಾಡ್ತಾರೆ. ಮೇ ಬಿ ಅವ್ರ ಹತ್ರ ಒಳ್ಳೆ ಕೆಲಸ ಇರದೇ ಇರ್ಬೋದು, ಅದರಿಂದ ಅವರು ಡಿಪ್ರೆಷನ್ ಅಲ್ಲಿ ಹೋಗಿರ್ಬೋದು, ಅಥವಾ ಅವರ ಜೀವನದಲ್ಲಿ ಸ್ನೇಹಿತರೇ ಇರದೇ ಇರ್ಬೋದು. ಇಂಡೋನೇಷ್ಯಾದ ಬಾಲಿವುಡ್ ಮೀನಿಯಾದಲ್ಲಿ ನಡೆದ ರಿಸರ್ಚ್ ಪ್ರಕಾರ ಯಾರಿಗೆ ಸೆಲ್ಫ್ ಎಸ್ಟೀಮ್ ಅಂದ್ರೆ ಆತ್ಮಗೌರವ ಜಾಸ್ತಿ ಇರುತ್ತೋ ಅವರು ಈ ರೀತಿಯ ಸೆಲೆಬ್ರಿಟಿ ವರ್ಷಿಪ್ ನಲ್ಲಿ ಕಡಿಮೆ ಇಂಟ್ರೆಸ್ಟೆಡ್ ಇರ್ತಾರಂತೆ. ಮತ್ತೆ ಯಾರಿಗೆ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೋ ಅವರು ಅಂಧಾಭಿಮಾನದಲ್ಲಿ ಮುಳುಗಿರ್ತಾರಂತೆ. ಕೆಲವೊಂದ್ಸತಿ ಏನಾಗುತ್ತೆ, ತನ್ನಿಷ್ಟದ ಸೆಲೆಬ್ರಿಟಿಯ ಮೇಲೆ ಪ್ರೀತಿ ಹೆಚ್ಚಾಗಿ ಇನ್ನೊಬ್ಬ ಸೆಲೆಬ್ರಿಟಿಯ ಮೇಲೆ ದ್ವೇಷ ಬೆಳೆಯೋಕೆ ಶುರು ಆಗುತ್ತೆ. ಇದರಿಂದ ಸಮಾಜದಲ್ಲಿ ಗಲಭೆಗಳಾಗೋಕೆ ಶುರು ಆಗ್ತದೆ. ಹಿಂದೆ ಹೊಸಪೇಟೆಯಲ್ಲಿ ಯಾರೋ ಒಬ್ಬ ಅವಿವೇಕಿ ದರ್ಶನ್ ಅವರ ಮೇಲೆ ಚಪ್ಪಲಿಯನ್ನು ಎಸೆತಾನೆ. ಇದರಿಂದ ಪುನೀತ್ ಹಾಗೆ ದರ್ಶನ್ ಎರಡೂ ಅಭಿಮಾನಿಗಳ ವರ್ಗದ ಮಧ್ಯೆ ಗಲಾಟೆಗಳು ಶುರುವಾಗ್ತದೆ. ರೀಸೆಂಟ್ಲಿ ಗಜಪಡೆ ಅನ್ನುವ ಪೇಜ್ ನ ಅಡ್ಮಿನ್ ಒಬ್ಬ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೆಟ್ಟದಾಗಿ ಟ್ವೀಟ್ ಮಾಡ್ತಾನೆ. ಇದರಿಂದ ಅಶ್ವಿನಿ ಅವರಿಗೆ ಅಪಮಾನ ಆಗೋದ್ರ ಜೊತೆಗೆ ಮಾಡದೇ ಇರೋ ತಪ್ಪಿಗೆ ದರ್ಶನ್ ಅವ್ರ ಹೆಸರು ಹಾಳಾಯ್ತು. ಇವು 1-2 ಎಕ್ಸಾಂಪಲ್ಗಳು. ನೀವು ಟ್ವಿಟರ್ನ ತೆಗೆದು ನೋಡಿದ್ರೆ ಸಾವಿರಾರು ಪುಟಗಳು ಸಿಗ್ತವೆ. ಒಬ್ಬರೊಬ್ಬರ ಮಧ್ಯೆ ದ್ವೇಷವನ್ನ ಬಿತ್ತರಿಸುವುದು, ಗುಂಪುಗಳ ಮಧ್ಯೆ ಗಲಾಟೆಯನ್ನ ತಂದೊಡ್ಡುವ ಕೆಲಸವನ್ನ ಮಾಡ್ತಿದ್ದಾವೆ. ಅಟ್ ದ ಎಂಡ್ ನಾನು ಹೇಳೋದಿಷ್ಟೇ, ಅಭಿಮಾನಿಗಳಾಗಿ ಅಂಧಾಭಿಮಾನಿಗಳಾಗಬೇಡಿ.